ಊರಿನಲ್ಲಿ ಒಂದು ಕಡೆ ಈಶ್ವರ್ ಅವನ ಹೆಂಡತಿ ಪಾರ್ವತಿ ಸರ್ಕಸ್ ಮಾಡ್ತಾ ಇರ್ತಾರೆ. ನೋಡುವುದಕ್ಕೆ ಬಹಳ ಜನ ಬರ್ತಾರೆ, ಚಪ್ಪಾಳೆ ಹೊಡಿತಾರೆ. 10 ವರ್ಷದ ಅನಾಮಿಕಾ ಪಾತ್ರೆ ಹಿಡಿದುಕೊಂಡು ಅವರ ಹತ್ತಿರಕ್ಕೆ ಹೋಗ್ತಾ ಇರ್ತಾಳೆ. ಆ ಪಾತ್ರೆಯಲ್ಲಿ ಯಾರಿಗೆ ಎಷ್ಟು ತೋಚುತ್ತೋ ಅಷ್ಟು ಚಿಲ್ಲರೆ ಹಾಕ್ತಾ ಇರ್ತಾರೆ. ಹಾಕಿದ್ದಾದ ನಂತರ ಈಶ್ವರ್, ಪಾರ್ವತಿ, ಅನಾಮಿಕಾ ಮೂವರು ಅವರನ್ನು ನೋಡುತ್ತಾ ನಮಸ್ಕರಿಸುತ್ತಾರೆ. ಎಲ್ಲರಿಗೂ ನಮಸ್ಕಾರ, ಇನ್ನು ಈ ಸರ್ಕಸ್ ಆಗೋಯ್ತು, ನಾವು ಹೋಗ್ತೀವಿ ಎಂದು ಈಶ್ವರ್ ಹೇಳುತ್ತಲೇ ಅಲ್ಲಿಂದ ಎಲ್ಲರೂ ಹೊರಟು ಹೋಗುತ್ತಾರೆ. ಬಂದ ಚಿಲ್ಲರೆ ದುಡ್ಡನ್ನು ನೋಡಿಕೊಂಡು ಸಂತೋಷದಿಂದ ಈಶ್ವರ್, ಪಾರ್ವತಿ, ಅನಾಮಿಕಾ ಮೂವರು ಅವರಿರುತ್ತಿರುವ ಗುಡಿಸಿಲಿನ ಹತ್ತಿರಕ್ಕೆ ಬರುತ್ತಾರೆ. ಗುಡಿಸಿಲಿನಲ್ಲಿ ಒಂದು ಮೂಲೆಯಲ್ಲಿರುವ ಮಣ್ಣಿನ ವಿನಾಯಕನ ಮುಂದೆ ಆ ದಿನ ಬಂದ ಚಿಲ್ಲರೆ ದುಡ್ಡನ್ನು ಇಟ್ಟು ನಮಸ್ಕರಿಸುತ್ತಾರೆ. ಸ್ವಾಮಿ ವಿನಾಯಕ, ಈ ದಿನ ನಮ್ಮ ಅಮ್ಮ ಅಪ್ಪ ಮಾಡಿದ ಸರ್ಕಸ್ಗೆ ತುಂಬಾ ದುಡ್ಡು ಬಂದಿದೆ. ನಮ್ಮ ಮಧ್ಯದಲ್ಲಿರುವ ಒಪ್ಪಂದದ ಪ್ರಕಾರ ಪ್ರತಿದಿನವೂ ಬಂದ ದುಡ್ಡಿನಲ್ಲಿ ಸ್ವಲ್ಪ ದುಡ್ಡು ನಿಂಗೆ ಕೊಡ್ತೀನಿ ಎಂದಿದ್ದೀನಲ್ಲ, ತಗೋ, ನಿನಗೆ ಬರಬೇಕಾದ ದುಡ್ಡು ತೆಗೆದುಕೋ ಎಂದು ಹೇಳುತ್ತಲೇ ಅಲ್ಲಿ ಇಟ್ಟ ದುಡ್ಡಿನಲ್ಲಿ ಸ್ವಲ್ಪ ದುಡ್ಡು ಮಾಯವಾಗುತ್ತೆ. ಅದು ನೋಡಿ ಎಲ್ಲರೂ ಸಂತೋಷ ಪಡುತ್ತಾರೆ. ಹಾಗೆ ಮಿಕ್ಕ ದುಡ್ಡನ್ನು ಹಳೆ ಪೆಟ್ಟಿಗೆಯಲ್ಲಿ ಬುಚ್ಚಿಟ್ಟುಕೊಂಡು ಜೀವನ ಸಾಗಿಸುತ್ತಾ ಇರುತ್ತಾರೆ. ಒಂದು ದಿನ ರಾತ್ರಿ ಬೇರೆ ಒಂದು ಊರಿನಿಂದ ಅವರ ಊರಿಗೆ ಹೋಗುತ್ತಾ ಇರುವಾಗ ಆಯ ತಪ್ಪಿದ ಒಂದು ಕಾರು ಅವರ ಕಡೆಗೆ ವೇಗವಾಗಿ ಬರುವುದು ನೋಡುತ್ತಾರೆ. ಅಷ್ಟೇ, ಹತ್ತಿರವಿರುವ ಅನಾಮಿಕಳನ್ನು ಪಕ್ಕಕ್ಕೆ ದೂಡುತ್ತಾರೆ. ಕಾರು ಮಾಡಿದ ದಾಳಿಯಲ್ಲಿ ಈಶ್ವರ್, ಪಾರ್ವತಿ ಇಬ್ಬರು ಸತ್ತು ಹೋಗುತ್ತಾರೆ. ದೂರದಲ್ಲಿ ಬಿದ್ದು ಅನಾಮಿಕಾ ಎದ್ದು ಅಳುತ್ತಾ ಸತ್ತು ಹೋದ ತನ್ನ ತಂದೆ ತಾಯರ ಹತ್ತಿರಕ್ಕೆ ಬರುತ್ತಾಳೆ. ಮರಕ್ಕೆ ಗುದ್ದಿಕೊಂಡ ಕಾರಿನಿಂದ ಇಬ್ಬರು ವ್ಯಕ್ತಿಗಳು ಇಳಿದು ಸತ್ತು ಹೋದ ಈಶ್ವರ್, ಪಾರ್ವತಿಯರ ಹತ್ತಿರ ಬಿದ್ದಿರುವ ದುಡ್ಡನ್ನು ನೋಡಿ ಓಡಿ ಬಂದು ಆ ದುಡ್ಡನ್ನು ತೆಗೆದುಕೊಳ್ಳುತ್ತಾರೆ. ಅನಾಮಿಕಾ ಮಾತ್ರ ಅಳುತ್ತಾ ಇರುತ್ತಾಳೆ. ಸ್ವಾಮಿ ವಿನಾಯಕ, ಕಾಪಾಡು ತಂದೆ ಎಂದು ಬೇಡಿಕೊಳ್ಳುತ್ತಲೇ ಸ್ವಲ್ಪ ದೂರದಿಂದ ಆನೆ ಗಟ್ಟಿಯಾಗಿ ಅರಚುತ್ತಾ ಅವರ ಹತ್ತಿರ ಓಡುತ್ತಾ ಬರುತ್ತದೆ. ಅದು ನೋಡಿದ ಆ ಇಬ್ಬರು ವ್ಯಕ್ತಿಗಳು ಆ ದುಡ್ಡನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋಗುತ್ತಾರೆ. ಅನಾಮಿಕಾ ಆನೆಯನ್ನು ನೋಡಿ ನಮಸ್ಕರಿಸುತ್ತಾಳೆ. ಆನೆ ಅನಾಮಿಕಳ ಹತ್ತಿರ ಬಂದು ಕಣ್ಣೀರು ಹಾಕುತ್ತಿರುವಾಗ ಸೈಕಲ್ ಮೇಲೆ ಆ ಕಡೆಯಿಂದ ಹೋಗುತ್ತಾ ಇರುವ ಧರ್ಮಯ್ಯ ಅನ್ನುವ ವ್ಯಕ್ತಿ ಅನಾಮಿಕಳ ವಿಷಯ ತಿಳಿದುಕೊಂಡು ಅಂತ್ಯಕ್ರಿಯೆ ಏರ್ಪಾಟು ಮಾಡುತ್ತಾನೆ. ಮಾರನೇ ದಿನದಿಂದ ಆನೆ ಅನಾಮಿಕಳಿಗೆ ಬಾಳೆಹಣ್ಣು ತಂದು ಕೊಡ್ತಾ ಇತ್ತು. ಅನಾಮಿಕಾ ಹಣ್ಣು ತಿಂತಾ ಇರ್ತಾಳೆ. ಅನಾಮಿಕಳನ್ನು ಕರೆದುಕೊಂಡು ಒಂದು ಗುಡಿ ಹತ್ತಿರಕ್ಕೆ ಹೋಗ್ತಾ ಇತ್ತು. ಅಲ್ಲಿ ಅನ್ನದಾನ ನಡೀತಾ ಇರುತ್ತೆ. ಅನಾಮಿಕಾ ಹಾಗೆ ಹೋಗಿ ಅನ್ನ ಹಾಕಿಕೊಂಡು ಬಂದು ತಿನ್ನುತ್ತಾ ಇದ್ದಳು. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. 25 ವರ್ಷದ ಅನಾಮಿಕಾ ಒಂದು ಕಡೆ ಸರ್ಕಸ್ ಮಾಡುತ್ತಿರುವಾಗ ಆನೆ ಸಂತೋಷದಿಂದ ಅರ್ಚುತ್ತಾ 2 ಕಾಲು ಮೇಲೆತ್ತಿ ಆಡುತ್ತಾ ಇರುತ್ತೆ. ಅದು ನೋಡಿದವರೆಲ್ಲ ತೋಚಿದ ದುಡ್ಡನ್ನು ಆನೆಯ ಹತ್ತಿರ ಬಿಸಾಕಿ ಹೋಗ್ತಾ ಇರ್ತಾರೆ. ತಾಯಿ ತಂದೆ ಶಾರದಾ ಪ್ರಸಾದರ ಜೊತೆಗೆ ಅಲ್ಲಿಗೆ ಬಂದ 30 ವರ್ಷದ ರಮೇಶ್ ಮಾತ್ರ ಅನಾಮಿಕಳನ್ನೇ ನೋಡುತ್ತಾ ಇರುತ್ತಾನೆ. ಮಗನೇ, ಮುಂದೆ ನಡೆಸೋ. ಅಮ್ಮ, ನನಗೆ ಹಿಡಿಸಿದ ಹುಡುಗಿ ಜೊತೆ ಮದುವೆ ಮಾಡ್ತೀನಿ ಎಂದಿದ್ದಿ, ನೆನಪಿದ್ಯಾ? ಮಗು ರಮೇಶು, ನಿಮ್ಮಮ್ಮನ ಮಾತಂದ್ರೆ ಮಾತು, ಭಯಪಡದೆ ಅದೇನೋ ಹೇಳು. ಅಲ್ಲಿ ನೋಡಮ್ಮ, ಅಲ್ಲಿ ಸರ್ಕಸ್ ಮಾಡ್ತಾ ಇರೋ ಹುಡುಗಿನ ನೋಡು, ಅವಳು ನನಗೆ ತುಂಬಾ ಹಿಡಿಸಿದಾಳೆ, ಹೋಗಿ ಮಾತಾಡಿ ಅಮ್ಮ ಎಂದು ಹೇಳುತ್ತಲೇ ಶಾರದಾ ಅನಾಮಿಕಳನ್ನು ನೋಡುತ್ತಾಳೆ. ಅಂದವಾಗಿ ನೋಡೋದಕ್ಕೆ ಮುದ್ದಾಗಿರ್ತಾಳೆ ಅನಾಮಿಕಾ. ಶಾರದಳಿಗೆ ಕೂಡ ಹಿಡಿಸುತ್ತಾಳೆ, ಆದ್ರೆ ಒಳಗೊಳಗೆ ಭಯಪಡ್ತಾ ಇರ್ತಾಳೆ. ಅದು ಪ್ರಸಾದ್ ಗಮನಿಸುತ್ತಾನೆ. ಭಯಪಡಬೇಡ ಶಾರದಾ, ಅಮೆರಿಕದಲ್ಲಿರುವ ನಿಮ್ಮ ಅಣ್ಣ ಹಿಂಗೆ ಅವನ ಮಗಳ ಮದುವೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಮಗನಿಗೆ ಇಷ್ಟವಿಲ್ಲ ಅಂತ ಹೇಳಿ ನಮ್ಮ ಮಗನಿಗೆ ಎಂತಹ ಹಾನಿಯೂ ಆಗದ ಹಾಗೆ ನೋಡ್ಕೊಳ್ಳೋಣ ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾಳೆ. ಒಂದು ದಿನ ತನ್ನ ಗುಡಿಸಿಲಿನ ಹತ್ತಿರ ಆನೆಗೆ ಬಾಳೆಹಣ್ಣು ತಿನ್ನಿಸುತ್ತಾ ಇರುವಾಗ ಒಂದು ಕಾರಿನಲ್ಲಿ ಶಾರದಾ ಪ್ರಸಾದ್, ರಮೇಶ್ ಅವರು ಬರುತ್ತಾರೆ. ಅವರನ್ನು ಮನೆಯಲ್ಲಿ ಮಂಚದ ಮೇಲೆ ಕೂರಿಸಿ ಅನಾಮಿಕಾ ಮಾತನಾಡುತ್ತಾಳೆ. ನೋಡ್ ಅನಾಮಿಕಾ, ನೀನು ನಮ್ಮ ಮಗನಿಗೆ ಹಿಡಿಸಿದೀಯಾ, ನೀನು ಸೊಸೆಯಾಗಿ ಬರೋದಕ್ಕೆ ನಾನು ನಮ್ಮವರು ಒಪ್ಕೊಂಡಿದೀವಿ ಎಂದು ಹೇಳುತ್ತಲೇ ಅನಾಮಿಕಾ ರಮೇಶ್ನನ್ನು ನೋಡುತ್ತಾಳೆ. ರಮೇಶ್ ಹಿಡಿಸುತ್ತಾನೆ. ಆನೆ ಕೂಡ ಸಂತೋಷವಾಗಿ ಅರ್ಚುತ್ತಾ ಮುಂದಿನ ಕಾಲಿತ್ತು ಡ್ಯಾನ್ಸ್ ಮಾಡುತ್ತೆ. ನೋಡಮ್ಮ, ಊರಿನಲ್ಲಿ ನಿನ್ ಬಗ್ಗೆ ತಿಳ್ಕೊಂಡಿದೀವಿ, ಹಿಂದೆ ಮುಂದೆ ಯಾರು ಇಲ್ಲ ಅಂತ, ಅಮ್ಮ ಅಪ್ಪ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗಿದ್ದಾರೆ ಅಂತ. ಹಿಂದೆ ಮುಂದೆ ಯಾರು ಇಲ್ಲ ಅಂತ ಹೇಳ್ಬೇಡಿ, ನನಗೆ ಎಲ್ಲವೂ ಈ ಆನೆ ರಾಜನೇ. ಇಲ್ಲ ಅಂತ ನಾವ್ ಅನ್ನಲ್ಲ ಅನಾಮಿಕಾ, ಆದ್ರೆ ನಮ್ಮ ಹುಡುಗನಿಗೆ ಆನೆ ಅಂದ್ರೆ ಇಷ್ಟವಿರಲ್ಲ ಎಂದು ಹೇಳುತ್ತಲೇ ಆನೆ ಅನಾಮಿಕಳಿಗೆ ಸೊಂಡಿಲಿನಿಂದ ಆಶೀರ್ವದಿಸಿ ಅಲ್ಲಿಂದ ಕಣ್ಣೀರು ಹಾಕಿಕೊಂಡು ಹೊರಟು ಹೋಗುತ್ತದೆ. ಶಾರದಾ ಅವರು ಸಂತೋಷದಿಂದ ರಮೇಶ್ ಅನಾಮಿಕರಿಗೆ ಗುಡಿಯಲ್ಲಿ ಮದುವೆ ಮಾಡುತ್ತಾರೆ. ಅನಾಮಿಕಾ ಸಂಸಾರಕ್ಕೆ ಬರುತ್ತಾಳೆ. ಮಾರನೇ ದಿನವೇ ಈ ವಿಷಯ ತಿಳಿದುಕೊಂಡ ಶಾರದಳ ಅಣ್ಣ ಧನಂಜಯ್ ಅಮೆರಿಕದಲ್ಲಿರುವ ತನ್ನ ಮಗಳು ವೈಷ್ಣವಿಯನ್ನು ಕರೆದುಕೊಂಡು ಶಾರದಳ ಮನೆಗೆ ಬರುತ್ತಾನೆ. ಕೋಪದಿಂದ ಶಾರದಳನ್ನು ಬೈಯುತ್ತಾನೆ. ಅಡ್ಡ ಬಂದ ಪ್ರಸಾದ್ನನ್ನು ಹೊಡೆಯುತ್ತಾನೆ ಕೂಡ. ಆವೇಶದಿಂದ ಹೀಗಂತಾನೆ, ಈ ಮನೆಗೆ ಸೊಸೆ ಅಂದ್ರೆ ನನ್ನ ಮಗಳು ವೈಷ್ಣವಿನೇ, ಅಮೃತ ಅನಾಮಿಕಾ ಅಲ್ಲ. ಇನ್ನು ಮೇಲಿಂದ ನಿಮಗೆ ಅನಾಮಿಕಾ ಇರಲ್ಲ, ಅಡ್ಡದಿಂದ ತೊಲಗಿಸ್ತೀನಿ
ಎಂದು ಹೇಳಿ ವೈಷ್ಣವಿನ ಕರೆದುಕೊಂಡು ಒಳಗಡೆಗೆ ಹೊರಟು ಹೋಗುತ್ತಾನೆ. ಶಾರದಾ ದುಃಖದಿಂದ ಪೂಜಾ ರೂಮಿನಲ್ಲಿರುವ ವಿನಾಯಕನ ಹತ್ತಿರ ಬರುತ್ತಾಳೆ. ಸ್ವಾಮಿ ವಿನಾಯಕ, ನನ್ನ ಸೊಸೆನ ನೀನೇ ಕಾಪಾಡಬೇಕು ತಂದೆ ಎಂದು ಬೇಡಿಕೊಳ್ಳುತ್ತಿರುವಾಗ ಕಾಡಿನಲ್ಲಿ ಒಂದು ಮರದ ಕೆಳಗೆ ದುಃಖದಿಂದ ಮಲಗಿಕೊಂಡ ಆನೆ ಎದ್ದು ಗಟ್ಟಿಯಾಗಿ ಅರಚುತ್ತಾ ಅಡಿಗೆಯವನಾಗಿ ಬದಲಾಗುತ್ತೆ. ಉದ್ದವಾದ ಸೌಟನ್ನು ಹಿಡಿದುಕೊಂಡು ಗಣಪತಿಯಾಗಿ ಶಾರದಳ ಮನೆಗೆ ಬರುತ್ತಾನೆ. ಶಾರದಾ ತನ್ಮಯತೆಯಿಂದ ಅವನನ್ನು ಅಡಿಗೆಯವನನ್ನಾಗಿ ಒಪ್ಪಿಕೊಳ್ಳುತ್ತಾಳೆ. ಅಲ್ಲಿ ಅನಾಮಿಕಳ ಜೊತೆ ಎಷ್ಟೋ ಪ್ರೇಮದಿಂದಿರುತ್ತಾ ಎಲ್ಲ ಕೆಲಸಗಳಲ್ಲಿ ಸಹಾಯ ಮಾಡ್ತಾ ಇರ್ತಾನೆ. ಒಂದು ದಿನ ಧನಂಜಯ್ ಸ್ವೀಟ್ಸ್ ನಲ್ಲಿ ವಿಷ ಸೇರಿಸುವುದು ಗಣಪತಿ ಗಮನಿಸುತ್ತಾನೆ. ಅವನು ಧನಂಜಯ್ ತೆಗೆದುಕೊಂಡು ಕಿಚನ್ ನಲ್ಲಿರುವ ಅನಾಮಿಕಳ ಹತ್ತಿರಕ್ಕೆ ಬಂದು, ಅಮೆರಿಕದಿಂದ ನಿನಗಾಗಿ ತಗೊಂಡ್ಬಂದಿದ್ದೀನಿ, ತಗೋತಾಯಿ ಎಂದು ಹೇಳುತ್ತಿರುವಾಗ ಗಣಪತಿ ನಗುತ್ತಾ ಆ ಸ್ವೀಟ್ ಡಬ್ಬವನ್ನು ತೆಗೆದುಕೊಂಡು ಗಬಗಬಾ ತಿನ್ನುತ್ತಾನೆ. ಧನಂಜಯ್ ಕೋಪದಿಂದ ನೋಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮತ್ತೊಂದು ದಿನ ಅನಾಮಿಕಾ ಹೂವಿನ ಗಿಡಗಳಿಗೆ ನೀರ್ ಹಾಕ್ತಾ ಇರ್ತಾಳೆ. ಧನಂಜಯ್ ಕಾರನ್ನು ಅನಾಮಿಕಳ ಕಡೆಗೆ ನಡೆಸುತ್ತಾನೆ. ಗಣಪತಿ ಅದನ್ನು ನೋಡಿ ಸಣ್ಣದಾಗಿ ನಗುತ್ತಾ ಓಂ ನಮ ಶಿವಾಯ ಎಂದು ಅನ್ನುತ್ತಲೇ ಹೂ ಗಿಡಗಳ ಹತ್ತಿರ ಅನಾಮಿಕಾ ಮಾಯವಾಗುತ್ತಾಳೆ. ವೈಷ್ಣವಿ ಪ್ರತ್ಯಕ್ಷವಾಗುತ್ತಾಳೆ. ಅದು ನೋಡಿ ಧನಂಜಯ ಗಾಬರಿಯಾಗುತ್ತಾನೆ. ಅಯ್ಯೋ ಅಯ್ಯೋ, ನನ್ ಮಗಳನ್ನು ಕಾಪಾಡಿ ಎನ್ನುತ್ತಾ ಓಡಿ ವೈಷ್ಣವಿಯನ್ನು ಹತ್ತಿರಕ್ಕೆ ಎಳೆಯುತ್ತಾನೆ. ಅನಾಮಿಕಾ ಕೆಳಗೆ ಬೀಳುತ್ತಾಳೆ. ಕಾರು ಹತ್ತಿರವೇ ಇರುತ್ತೆ. ಗಣಪತಿ ನಗುತ್ತಾ ಇರುತ್ತಾನೆ. ಧನಂಜಯನಿಗೆ ಇದೆಲ್ಲ ಅಯೋಮಯವಾಗಿರುತ್ತೆ. ಒಂದು ದಿನ ಕಿಚನ್ ನಲ್ಲಿ ಅಡಿಗೆ ಮಾಡುತ್ತಿರುವ ಅನಾಮಿಕಳ ಹತ್ತಿರ ಧನಂಜಯ್ ಮಾತನಾಡುತ್ತಾ ಇರುವಾಗ ಹಿಂದಿನಿಂದ ವೈಷ್ಣವಿ ಬೆಂಕಿ ಪೆಟ್ಟಿಗೆಯಿಂದ ಅನಾಮಿಕಳ ಸೀರೆಯನ್ನು ಅಂಟಿಸಬೇಕು ಅಂತ ನೋಡುತ್ತಾಳೆ. ಅಂದುಕೊಳ್ಳದ ಹಾಗೆ ಗಾಳಿಯಲ್ಲಿ ಉರಿಯುತ್ತಿರುವ ಬೆಂಕಿ ಪೆಟ್ಟಿಗೆಯಿಂದ ಕೈ ಪ್ರತ್ಯಕ್ಷವಾಗಿ ವೈಷ್ಣವಿಯ ಶರೀರವನ್ನು ಸುಡುತ್ತದೆ. ಅಯ್ಯೋ ಉರಿ ಹುರಿ ಎನ್ನುತ್ತಾ ಇದ್ದರೆ ಧನಂಜಯ್ ಓಡಿ ಹೋಗುತ್ತಾನೆ. ಅನಾಮಿಕಾ ಮಾತ್ರ ತಕ್ಷಣ ಜಗ್ಗಿನಿಂದ ನೀರು ಸುರಿಯುತ್ತಾಳೆ. ಆಗ ವೈಷ್ಣವಿಗೆ ಅರ್ಥವಾಗುತ್ತದೆ. ತನ್ನ ತಂದೆ ಮಾಡುತ್ತಿರುವ ತಪ್ಪನ್ನು ಶಾರದಾ ಪ್ರಸಾದರಿಗೆ ಹೇಳುತ್ತಾಳೆ. ನನ್ನನ್ನು ಕ್ಷಮಿಸು ಬಾಬಾ ಎಂದು ಬೇಡಿಕೊಳ್ಳುತ್ತಾಳೆ. ಪ್ರಸಾದ್ ಗಟ್ಟಿಯಾಗಿ ಧನಂಜಯನನ್ನು ಹೊಡೆಯುತ್ತಾನೆ. ಶಾರದಾ ಕೂಡ ಹೊಡಿತಾಳೆ. ಧನಂಜಯ್ ವೈಷ್ಣವಿ ಇಬ್ಬರು ಸೇರಿ ಆ ಮನೆಯಿಂದ ಹೊರಟು ಹೋಗುತ್ತಾರೆ. ಗಣಪತಿ ಆ ಮನೆಯಲ್ಲಿ ಕೆಲಸದವನಾಗಿ ಇದ್ದು ಅನಾಮಿಕಳನ್ನು ತಂದೆಯಾಗಿ ಕಾಪಾಡಿಕೊಳ್ಳುತ್ತಾ ಇರುತ್ತಾನೆ. ಅನಾಮಿಕ ಕೂಡ ಬಹಳ ಸಂತೋಷದಿಂದ ಇರುತ್ತಾ ಚೆನ್ನಾಗಿ ಸಂಸಾರ ಮಾಡಿಕೊಳ್ಳುತ್ತಾ ಇರುತ್ತಾಳೆ. ಟೊಮೆಟೊ ರೇಟು ಹೆಚ್ಚಾಗಿದ್ದರಿಂದ ಟೊಮೆಟೊ ತೋಟ ಹಾಕಿದ ಸುಭದ್ರಾ ದೇವಿ ತನ್ನ ತೋಟದಲ್ಲಿ ಕಳ್ಳರು ಯಾರು ಬರಬಾರದು ಎಂದು ಸಾಗರ್ ಅನ್ನುವ ವ್ಯಕ್ತಿಯನ್ನು ಕಾವಲಾಗಿ ಇಡುವುದಲ್ಲದೆ 2 ನಾಯಿಗಳನ್ನು ಕೂಡ ಆ ತೋಟದ ಹತ್ತಿರವೇ ಕಟ್ಟಿ ಅವುಗಳಿಗೆ ಚಿಕನ್ ಹಾಕುತ್ತಾ ಪೋಷಿಸುತ್ತಾ ಇರ್ತಾಳೆ. ಆ ವಿಷಯ ತಿಳಿದುಕೊಂಡು ಆ ಊರಿನವರು ಎಂತಹ ಸಾಹಸವನ್ನು ಮಾಡ್ತಾ ಇರಲಿಲ್ಲ. ತೋಟವೆಲ್ಲ ತಿರುಗಿ ನೋಡುತ್ತಾ ಸುಭದ್ರಾ ದೇವಿ, ಸಾಗರ್, ಈ ಸಲ ಟೊಮೆಟೊ ಚೆನ್ನಾಗಿ ಬಂದಿದೆ, ಅದು ಅಲ್ಲದೆ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಡಿಮ್ಯಾಂಡ್ ಇದೆ, ಜಾಗ್ರತೆ, ಒಂದು ಟೊಮೆಟೊ ಕೂಡ ತೋಟ ದಾಟಿ ಹೋಗ್ಬಾರ್ದು, ಹಾಗೆ ಹೋದ್ರೆ ನಿನ್ ಪ್ರಾಣ ತೆಗಿತೀನಿ, ಹೋಗೋಕ್ ಬಿಡಲ್ಲ ಮೇಡಮ್, ಆದ್ರೂ ನನಗೆ ನರಮಾಂಸ ತಿನ್ನುವ 2 ಪೊಗರಿನ ನಾಯಿ ಕೊಟ್ಟಿದ್ದೀರಲ್ಲ, ನಾನ್ ನೋಡ್ಕೋತೀನಿ, ಮಳೆ ಬರ್ದೇ ಇದ್ರೆ 2-3 ದಿನದಲ್ಲಿ ಟೊಮೊಟೊ ಕೊಯ್ದು ಮಾರ್ಕೆಟ್ಗೆ ಕಳ್ಸೋಣ. ಹಾಗೆ ಮೇಡಮ್, ನೀವು ನಿಶ್ಚಿಂತೆಯಾಗಿರಿ, ಒಂದು ಟೊಮೊಟೊ ಕೂಡ ಏನೂ ಆಗೋದಕ್ಕೆ ಬಿಡೋದಿಲ್ಲ ಎಂದು ಸಾಗರ್ ಹೇಳಿದ್ದರಿಂದ ಸುಭದ್ರಾದೇವಿ ಸಂತೋಷದಿಂದ ಕಾರಲ್ಲಿ ಹೊರಟು ಹೋಗುತ್ತಾಳೆ. ಸಾಗರ್ 2 ನಾಯಿಗಳನ್ನು ಹಿಡಿದುಕೊಂಡು ಟೊಮೊಟೊ ತೋಟದ ಸುತ್ತಲೂ ನಡೆಯುತ್ತಾ ಸುತ್ತಮುತ್ತಲೂ ಗಮನಿಸುತ್ತಾ ಇರುತ್ತಾನೆ. ಮಾರನೇ ದಿನ ಮಟಮಟ ಮಧ್ಯಾಹ್ನ ಸಣ್ಣನೆಯ ಚಿನುಗು ಮಳೆ ಬೀಳ್ತಾ ಇರುತ್ತದೆ. ಹೊಲದ ಬದುವಿನಲ್ಲಿರುವ ಮರದ ಹತ್ತಿರ ಪರವೂರಿಗೆ ಸೇರಿದ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಒಂದೇ ಕೊಡೆಯ ಕೆಳಗೆ ನಿಂತುಕೊಂಡು ಸುತ್ತಲೂ ನೋಡ್ತಾ ಇರ್ತಾರೆ. ಏನೇ ಸೊಸೆ, ಯಾರಾದ್ರೂ ಎಲ್ಲಾದ್ರೂ ಕಾಣಿಸ್ತಾ ಇದ್ದಾರಾ? ಇಲ್ಲ ಅತ್ತೆ, ಯಾರು ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಆದ್ರೆ ಅತ್ತೆ, ಈಗ ಈ ಟೊಮೊಟೊ ಕಳ್ಳತನ ಅಗತ್ಯನಾ ಹೇಳಿ? ಅಗತ್ಯನೇ ಸೊಸೆ. ಸುಭದ್ರಾದೇವಿ ಮನೆ ಹತ್ರ ಹೋಗಿ, ಹೇಗೂ ತೋಟ ಇದೆಯಲ್ಲ ಅಕ್ಕ, ಕೆಲವು ಟೊಮೊಟೊ ಕೊಡಬಾರ್ದ ಅಂತ ಕೇಳಿದ್ರೆ ಟೊಮೊಟೊ ರೇಟ್ ಹೆಚ್ಚಿದೆ ಅಂತ, ದುಡ್ಡಿಲ್ಲದೆ ಇದ್ರೆ ಒಂದು ಟೊಮೊಟೊ ಕೂಡ ಕೊಡಲ್ಲ ಅಂತ ನನ್ನ ಮುಖದ ಮೇಲೆ ಹೇಳಿದ್ಲು. ಆಕೆ ಟೊಮೊಟೊಗಳು ಆಕೆ ಇಷ್ಟ ಅತ್ತೆ, ಕೊಡಬೇಕು ಅನ್ಸಿದ್ರೆ ಕೊಡ್ತಾಳೆ, ಬೇಡ ಅಂದ್ಕೊಂಡ್ರೆ ಬಿಡ್ತಾಳೆ. ಇಲ್ಲಿ ಆಕೆ ತೋರಿಸಿದ್ದು ಟೊಮೊಟೊ ರೇಟ್ ಹೆಚ್ಚಾಗಿದೆ ಅನ್ನುವ ಪೊಗರು ಸೊಸೆ. ಅದಕ್ಕೆ ಟೊಮೊಟೊನ ಕಳ್ತನ ಮಾಡಿ ಅವುಗಳನ್ನು ನಾವೇ ಮಾರ್ಕೊಂಡು ದುಡ್ಡು ಮಾಡ್ಕೊಳ್ಳೋಣ ಅಂದ್ರೆ ಅತ್ತೆ, ಇದೇ ಒಳ್ಳೆ ಸಮಯ. ಹೇಗೋ ಮಳೆ ಬೀಳ್ತಾ ಇದೆ, ಆದ್ರಿಂದ ತೋಟದ ಹತ್ತಿರ ಕೂಡ ಯಾರು ಬರಲ್ಲ. ಒಂದು ವೇಳೆ ಬಂದರೂ ಎಲ್ಲಿಯೋ ಒಂದು ಕಡೆ ತಲೆಮರೆಸ್ಕೊಂಡಿರ್ತಾರೆ. ಇನ್ನು ನಾವು ಹೋಗಿ ಆ ಸುಭದ್ರಾದೇವಿ ಟೊಮೊಟೊ ತೋಟದಲ್ಲಿ ಕಳ್ಳತನದಿಂದ ಟೊಮೊಟೊ ಕೀಳೋಣ. ಇನ್ನು ತಡ ಏನಕ್ಕೆ ಸೊಸೆ, ಬಾ ಎಂದು ಅತ್ತೆ ಸೊಸೆಯರಿಬ್ಬರು ನೆನೆಯಬಾರದು ಎಂದು ಕೊಡೆಯನ್ನು ಕೊಯ್ದ ಟೊಮೊಟೊವನ್ನು ಹಾಕಲಿಕ್ಕೆ ಒಂದು ಚೀಲವನ್ನು ಹಿಡಿದುಕೊಂಡು ಸುಭದ್ರಾದೇವಿ ಟೊಮೊಟೊ ತೋಟದ ಹತ್ತಿರಕ್ಕೆ ಬರ್ತಾರೆ. ಅವರಿಗೆ ಗೊತ್ತಿಲ್ಲ ಆ ತೋಟದ ದಡದ ಮೇಲಿರುವ ಮರಗಳ ಕೊಂಬೆಯ ಮಧ್ಯೆ ಕೂತ್ಕೊಂಡು ಸಾಗರ್ ಅನ್ನುವ ವ್ಯಕ್ತಿ ಕಾವಲು ಕಾಯ್ತಾ ಇರುವ ವಿಷಯ. ಇನ್ನು ಆ ಅತ್ತೆ ಸೊಸೆಯರನ್ನು ನೋಡುತ್ತಿರುವ ವಿಷಯ ಕೂಡ ಗೊತ್ತಿಲ್ಲ.
ಇನ್ನು ಆ 2 ನಾಯಿಗಳು ಸೈಲೆಂಟಾಗಿ ಚಿಕನ್ ತಿಂತಾ ಇರ್ತವೆ. ಸೊಸೆ, ನಾನು ಕೊಡೆ ಹಿಡ್ಕೊಂಡು ನಿಂತ್ಕೊಂಡು ಯಾರಾದರೂ ಬರ್ತಾರಾ ಅಂತ ಸುತ್ತಲೂ ನೋಡ್ತಾ ಇರ್ತೀನಿ. ನೀನು ಕೆಳಗೆ ಕೂತ್ಕೊಂಡು ಬಗ ಬಗ ಟೊಮೆಟೊಗಳನ್ನು ಕೊಯ್ದು ಚೀಲದಲ್ಲಿ ಹಾಕು. ಟೊಮೊಟೊ ಮರದ ಹಾಗೆ ನೀವು ಕುಳ್ಳಗಿರ್ತೀರಾ. ಏನೇ ಸೊಸೆ ಬಾಯಿ ಮಾಡ್ತಾ ಇದೆಯಾ? ನಿಜಾನೇ ಹೇಳ್ತಾ ಇದ್ದೀನತ್ತೆ, ನೀವು ಕುಳ್ಳಗಿರ್ತೀರಾ. ಸ್ವಲ್ಪ ದೂರದಲ್ಲಿರುವವರೇ ಕಾಣಿಸ್ತಾರೆ. ಆಗ ನಾವು ಸಿಕ್ಕಾಕೊಳ್ಳುವ ಅವಕಾಶ ಇದೆ ಅಲ್ಲ, ಆಗ ನಮಗಿರುತ್ತೆ ಅತ್ತೆ. 3 ಮಾರ್ಕ್ ಸ್ಟೆಪ್ ಕೂಡ ಅದಕ್ಕೆ ಸರಿ ಹೋಗಲ್ಲ ಎಂದು ಹೇಳುತ್ತಾರೆ. ಶಾರದಳಿಗೆ ಒಳಗೊಳಗೆ ಭಯ ಶುರುವಾಗುತ್ತೆ. ಆಗ ತನ್ನಲ್ಲಿ ತಾನು ಹೀಗೆ ಅಂದ್ಕೋತಾಳೆ, ಸೊಸೆ ಹೇಳಿದ್ದು ಕೂಡ ನಿಜವೇನೇ ಅಲ್ಲ. ಯಾರಾದರೂ ನೋಡಿದರೆ ಅನಾಮಿಕಳ ಹಿಂದೆ ಬೀಳ್ತಾರೆ. ನಾನು ಟೊಮೊಟೊ ತೋಟದಿಂದ ತಪ್ಪಿಸ್ಕೋಬಹುದು ಎಂದು ಅಂದುಕೊಂಡು ಮೇಲೆ ಸೊಸೆ ಹತ್ರ ಹೀಗಂತಾಳೆ, ಹೌದು ಸೊಸೆ, ನೀನು ಕರೆಂಟ್ ಪೋಲ್ ಥರ ಉದ್ದವಾಗಿದೆಯಲ್ಲ, ದೂರದಿಂದ ಬರೋರು ಕೂಡ ಕಾಣಿಸ್ತಾರೆ ಬಿಡು ಎಂದು ಹೇಳಿ ಛತ್ರಿ ಅನಾಮಿಕಳಿಗೆ ಕೊಡುತ್ತಾಳೆ ಶಾರದಾ. ಅನಾಮಿಕಾ ಛತ್ರಿ ಹಿಡ್ಕೊಂಡು ಸುತ್ತಲೂ ನೋಡ್ತಾ ಇರ್ತಾಳೆ. ಶಾರದಾ ಕೆಳಗೆ ಕೂತ್ಕೊಂಡು ಟೊಮೊಟೊ ಕೊಯ್ಯುತ್ತಾ ಚೀಲದಲ್ಲಿ ಹಾಕ್ತಾ ಇರ್ತಾಳೆ. ಮರದ ಮೇಲಿರುವ ಸಾಗರ್ ಟೊಮೊಟೊಗಳು ಕಳ್ಳತನದಿಂದ ಮಾಡುತ್ತಿರುವ ಅತ್ತೆ ಸೊಸೆಯರನ್ನು ನೋಡ್ತಾನೆ. 1 ವಿಸಿಲ್ ಹಾಕ್ತಾನೆ. ಅಷ್ಟೇ, ಚಿಕನ್ ತಿನ್ನುತ್ತಿರುವ 2 ನಾಯಿಗಳು ವಿಸಿಲ್ ಕೇಳಿ ತಲೆ ಎತ್ತಿ ನೋಡ್ತಾ ಇರುತ್ತೆ. ಸಾಗರ್ ಮತ್ತೊಂದು ವಿಸಿಲ್ ಹಾಕ್ತಾನೆ. ಅದರಿಂದ ಆ 2 ನಾಯಿಗಳು ದಾಳಿ ಮಾಡಲಿಕ್ಕೆ ಸಿದ್ಧವಾಗಿರುತ್ತೆ. 2 ಸಲ ಕೇಳಿಸಿದ ವಿಸಿಲ್ ಸೌಂಡ್ ಕೇಳಿ ಅನಾಮಿಕಾ ಸುತ್ತಲೂ ನೋಡ್ತಾಳೆ. ಆದರೆ ಯಾರೂ ಕಾಣಿಸಲ್ಲ. ಯಾರು ಸೊಸೆ? ಯಾರೂ ಇಲ್ಲತ್ತೆ. ಜಾಗ್ರತೆಯಾಗಿ ನೋಡಿ ಸೊಸೆ, ಮೊದಲೇ ನಮ್ದು ಈ ಊರು ಕೂಡ ಅಲ್ಲ, ಊರಲ್ಲಿ ತಿಳಿದವ್ರು ಕೂಡ ಯಾರೂ ಇಲ್ಲ. ಅದಕ್ಕೆ ಅಲ್ವತ್ತೆ ಈ ಊರಿನಲ್ಲಿರುವ ಟೊಮೊಟೊಗಳನ್ನು ಕಳ್ತನ ಮಾಡೋಣ ಅಂತ ಬಂದ್ವಿ. ನೀವು ಮಾತ್ರ ಚಕಚಕ ಟೊಮೊಟೊ ಕೊಯ್ಯಿರಿ ಎಂದು ಹೇಳುತ್ತಲೇ ಶಾರದಾ ಚಕಚಕ ಟೊಮೊಟೊಗಳನ್ನು ಕೊಯ್ಯುತ್ತಾ ಚೀಲದಲ್ಲಿ ಹಾಕ್ತಾ ಇರ್ತಾಳೆ. ಸ್ವಲ್ಪ ಸಮಯ ಕಳೆದ ನಂತರ ಸಾಗರ್ ನಿಧಾನವಾಗಿ ಆ ತೋಟದ ಕಡೆ ನಡ್ಕೊಂಡು ಬರ್ತಾ ಇರ್ತಾನೆ. ಅನಾಮಿಕಾ ಅವನನ್ನು ನೋಡ್ತಾಳೆ. ಅತ್ತೆ, ನಾವು ಟೊಮೊಟೊ ಕಳ್ಳತನ ಮಾಡ್ತಾ ಇರೋ ವಿಷಯ ತೋಟದವ್ರಿಗೆ ತಿಳಿದು ಹೋಯ್ತು. ನಾವು ಓಡಬೇಕು ಎಂದು ಹೇಳಿ ಅನಾಮಿಕಾ ಕೊಡೆ ಮಡಚಿ ಕೈಗಳನ್ನು ಹಿಡಿದುಕೊಂಡು ಮುಂದಕ್ಕೆ ಓಡ್ತಾ ಇರ್ತಾಳೆ. ಅತ್ತೆ ಶಾರದಾ ಟೊಮೊಟೊಗಳು ಕೊಯ್ದ ಚೀಲವನ್ನು ಭುಜದ ಮೇಲೆ ಹಾಕ್ಕೊಂಡು ಮತ್ತೊಂದು ಕಡೆ ಓಡ್ತಾ ಇರ್ತಾಳೆ. ನೀವು ಎಷ್ಟು ದೂರ ಓಡೋದ್ರೂ ನನ್ನಿಂದ, ನನ್ನ ಹತ್ತಿರವಿರುವ ನಾಯಿಗಳಿಂದ ತಪ್ಪಿಸ್ಕೊಳ್ಳಲ್ಲ. ನನಗೆ ಸಿಕ್ಕಿದ್ರೆ ದುಡ್ಡು ಕಟ್ಟಬೇಕಾಗಿ ಬರುತ್ತೆ. ಅದೇ ನನ್ನ ನಾಯಿಗಳಿಗೆ ಸಿಕ್ಕಿದ್ರೆ ನೀವು ಚಿಕನ್ ಆಗಿ ಹೋಗ್ತೀರಾ ಎಂದು ಅಂದುಕೊಳ್ಳುತ್ತಾ ಮತ್ತೊಂದು ಸಲ ವಿಸಿಲ್ ಹಾಕ್ತಾನೆ. ಅಷ್ಟೇ, ನಾಯಿಗಳು ಓಡಿ ಬರ್ತಾ ಇರುತ್ತೆ. ವೇಗವಾಗಿ ಬಲವಾಗಿ ಓಡಿ ಬರ್ತಾ ಇರುವ ನಾಯಿಗಳನ್ನು ನೋಡಿ ಅನಾಮಿಕಾ ಭಯಪಡುತ್ತಾ ಮತ್ತಷ್ಟು ವೇಗದಿಂದ ಮುಂದಕ್ಕೆ ಹೋಗ್ತಾ ಇರ್ತಾಳೆ. ಅಯ್ಯಮ್ಮೋ, ಟೊಮೊಟೊಗಳ ಕಾವಲಾಗಿ ನಾಯಿಗಳನ್ನು ಬೆಳೆಸ್ತಾ ಇದ್ದೀರಾ. ಈಗೇನಾದರೂ ಇವಕ್ಕೆ ಸಿಕ್ಕಿದ್ರೆ ಏನು ಪರಿಸ್ಥಿತಿ? ಅವು ಓಡಿ ಬರ್ತಾ ಇರೋ ಸ್ಥಿತಿ ನೋಡಿದ್ರೆ ಸಣ್ಣಗೆ ತೆಳ್ಳಗಿರುವೆ ಓಡ್ತಾ ಇರುವ ನನ್ನನ್ನು ಹಿಡ್ಕೊಂಡು ಎಲ್ಲಿಂದ್ರಲ್ಲಿ ಕಡಿಯೋ ಹಾಗಿದೆ. ಇನ್ನು ನಮ್ಮ ಅತ್ತೆ ಪರಿಸ್ಥಿತಿ ಏನು ನೆನೆಸ್ಕೊಂಡ್ರೆ ಭಯವಾಗಿದೆ ಎಂದು ಅಂದುಕೊಳ್ಳುತ್ತಾ ಓಡುತ್ತಾ ಇರುತ್ತಾಳೆ ಅನಾಮಿಕಾ. ಶಾರದಾ ದಪ್ಪವಾಗಿದ್ದುದರಿಂದ ಮೇಲಾಗಿ ಭಾರವಾಗಿರುವ ಟೊಮೊಟೊ ಚೀಲದ ಜೊತೆ ಹೆಚ್ಚು ದೂರ ಓಡಲಾರದೆ ಹೋಗುತ್ತಾಳೆ. ಆಯಾಸದಿಂದ ನಿಂತು ಬಿಡುತ್ತಾಳೆ. ಗಟ್ಟಿಯಾಗಿ ಅರಚುತ್ತಾ ತುಫಾನ್ಗಿಂತ ವೇಗವಾಗಿ ಬರುತ್ತಿರುವ ನಾಯಿಗಳನ್ನು ನೋಡ್ತಾ ಇರ್ತಾಳೆ. ಅಷ್ಟೇ, ಶಾರದಳಿಗೆ ಎಲ್ಲಿಲ್ಲದ ಭಯ ಹಿಡಿದು ಬಿಡುತ್ತೆ. ಕಾಲಿನಲ್ಲಿ ಸಣ್ಣನೆಯ ನಡುಕ ಶುರುವಾಗುತ್ತೆ. ಆ ಭಯದಿಂದ ನಾಯಿ ಜೊತೆ ಕಾವಲು ಕಾಯುವ ಸ್ಥಿತಿಗೆ ಟೊಮೊಟೊ ರೇಟು ಏರುತ್ತೆ ಅಂತ ಊಹಿಸಲಾರದೆ ಹೋದೆ. ಈಗ ಏನು ಪರಿಸ್ಥಿತಿ? ಅಮ್ಮೋ, ಇವುಗಳನ್ನು ನೋಡ್ತಾ ಇದ್ರೆ, ಅವುಗಳ ಅರ್ಚಾಟ ಕೇಳ್ತಾ ಇದ್ರೆ ನನಗೆ ನೇರವಾಗಿ ನೀರಿಲ್ಲದ ಬಾವಿಯೊಳಗೆ ದೂಕಿ ಸಾಯಬೇಕು ಅನ್ನಿಸ್ತಾ ಇದೆ ಎಂದು ಅಂದುಕೊಳ್ಳುತ್ತಾ ಭಯಪಡುತ್ತಾ ಇರುವಾಗ ನಾಯಿಗಳು ಶಾರದಳ ಕಡೆಗೆ ಧುಮುಕುತ್ತವೆ. ಶಾರದಾ ಕಣ್ಣು ಮುಚ್ಕೋತಾಳೆ. ಇನ್ನು ಆಗಲೇ ಅನಾಮಿಕಾ ಬುದ್ಧಿವಂತಿಕೆಯಿಂದ 2 ಕೈಗಳಲ್ಲಿ 2 ಕೋಳಿಗಳನ್ನು ಹಿಡಿದುಕೊಂಡು ಶಾರದಳ ಮುಂದೆ ಧುಮುಕುತ್ತಾಳೆ. ಕೋಳಿಗಳು ಅರಚುತ್ತಾ ಇರುತ್ತವೆ. ನಾಯಿಗಳು ಕೋಳಿಗಳನ್ನು ನೋಡ್ತಾ ಇರುತ್ತದೆ. ಶಾರದಾ ಕಣ್ಣು ತೆಗೆಯುತ್ತಾಳೆ. ಕೋಳಿ ಹಿಡಿದುಕೊಂಡ ಸೊಸೆ ಅನಾಮಿಕಾ ಕಾಣುತ್ತಾಳೆ. ಉಸಿರೆಳೆದುಕೊಳ್ಳುತ್ತಾಳೆ ಶಾರದಾ. ಕೋಳಿಗಳನ್ನು ಹಿಡ್ಕೊಂಡ್ಬಂದು ಒಳ್ಳೆ ಕೆಲಸ ಮಾಡಿದೆ ಸೊಸೆ. ಈಗ ನಾವು ಇವುಗಳಿಂದ ಹೇಗೆ ತಪ್ಪಿಸ್ಕೋಬೇಕು? ಅತ್ತೆ, ಗಾಬರಿ ಆಗಬೇಡಿ. ಅಲ್ಲಿ ನೋಡಿ, ನೀರಿಲ್ಲದ ಬಾವಿ ಆಗಿದೆ. ನನ್ನಲ್ಲಿ ದುಮ್ಕು ಅಂತೀಯ ಸೊಸೆ? ಅಯ್ಯೋ ಅತ್ತೆ, ಈಗ ನೋಡಿ ಎಂದು ಅನಾಮಿಕಾ ತನ್ನ ಕೈಯಲ್ಲಿರುವ ಕೋಳಿಗಳನ್ನು ಆ ಬಾವಿಯ ಮೇಲೆ ಬಿಸಾಕುತ್ತಾಳೆ. ಅಷ್ಟೇ, ನಾಯಿಗಳೆರಡು ಆ ಕೋಳಿಗಳನ್ನು ಹಿಡಿದುಕೊಂಡು ಗಬಕ್ಕಂತೆ ಬಾವಿಯೊಳಗೆ ಬಿದ್ದು ಹೋಗ್ತವೆ. ಅದರಿಂದ ಅತ್ತೆ ಸೊಸೆಯರಿಬ್ಬರು ಉಸಿರೆಳೆದುಕೊಳ್ಳುತ್ತಾರೆ. ಸಾಗರ್ ಅವರ ಹತ್ತಿರಕ್ಕೆ ಬರುತ್ತಿರುವಾಗ ಅತ್ತೆ ಸೊಸೆಯರು ಆ ಟೊಮೊಟೊಗಳಿರುವ ಚೀಲಗಳನ್ನು ತೆಗೆದುಕೊಂಡು ಅಲ್ಲಿಂದ ಓಟ ಕೇಳುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.